ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀರಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತೆ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ಬ್ಲಾಗ್ ಬಂದು ಸ್ಯಾಟರ್ಡೇ ಬ್ಲಾಗ್ ನೋಡ್ರಿ, ಮಾರ್ಚ್ 28 ಅವತ್ತಿನ ಬ್ಲಾಗ್ ಇದು. ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ಇನ್ನೇನು 28 ಬಂದ್ರೆ 1 ಮಂತ್ ಆಯಿತು ಸಾನ್ವಿ ಬರ್ಡೇ ಆಗಿ. ನಾನು ಇಷ್ಟು ತಡ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ. ಸ್ಕೂಲ್ ರಜಾ ಬಿಟ್ಟಾಗಿಂದ ನಾನು ಸ್ವಲ್ಪ ಲೇಸಿ ಆಗಿಬಿಟ್ಟೇನಿ. ವಿಡಿಯೋ ಮಾಡೋ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗೈತಿ. ಅದಕ್ಕೋಸ್ಕರ ಎಡಿಟಿಂಗ್ ಮಾಡೋದು ಬಿಟ್ಟಿದ್ನಿ, ವಿಡಿಯೋಸ್ ಮಾಡೋದು ಬಿಟ್ಟಿದ್ನಿ. ಇವಾಗ ಮತ್ತೆ ಶುರು ಮಾಡಿದ್ದೀನಿ. ಮತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. 1 ಮಂತ್ ಲೇಟ್ ಆಗೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇನ್ಮೇಲೆ ಡೈಲಿ ವಿಡಿಯೋಸ್ನ ಹಾಕ್ತೀನಿ ನೋಡ್ರಿ. ಇದು ಸಾನ್ವಿ ಬರ್ಡೇ ದಿವಸದ ವ್ಲಾಗ್ ಇದು. ರಾತ್ರಿ ನಾನು ಬಾಗಿಲೆಲ್ಲ ತೊಳೆದ ಮಲ್ಕೊಂಡಿದ್ನಿ. ಇವಾಗ ಎದ್ದು ರಂಗೋಲಿ ಹಾಕಕತ್ತೀನಿ ನೋಡ್ರಿ. ಸಾನ್ವಿಗೆ ಸ್ವಲ್ಪ ವಿಡಿಯೋ ಮಾಡಂತೇಳಿ ಕೊಟ್ಟಿದ್ನಿ. ಆಕಿ ಸ್ವಲ್ಪ ಕ್ಯಾಮ್ರಾ ಎಲ್ಲ ಶೇಕ್ ಮಾಡಿ ವಿಡಿಯೋ ಮಾಡಿದಳು. ಬಾಗಿಲ್ಕೆಲ್ಲ ರಂಗೋಲಿ ಹಾಕಿನಿ, ಹಂಗೆ ತುಳಸಿ ಕಟ್ಟಿಗೆನೂ ರಂಗೋಲಿ ಹಾಕಿನಿ ನೋಡ್ರಿ. ಇನ್ನು ಬೇಗ ನಾನು ಸ್ನಾನ ಮಾಡಿಕೊಂಡು ಹುಡುಗರಿಗೆಲ್ಲ ಸ್ನಾನ ಮಾಡಿಸಿ ಪೂಜೆ ಮಾಡಬೇಕು. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ನಾನು ಬಾಗ್ಲ ಅಷ್ಟು ರಂಗೋಲಿ ಹಾಕಿದಾಗ ಏನು ಮಾಡಿದೆ ಅಂದ್ರೆ ಬೇಗ ಬೇಗ ಮನೆಯೆಲ್ಲ ಕಸ ಗುಡಿಸಿ ಒರೆಸಿನಿ. ಹಂಗೆ ಸಾನ್ವಿಗೆ ಅದಿತಿಗೆ ಇಬ್ಬರಿಗೂ ಇವತ್ತು ತಲೆ ಸ್ನಾನ ಇತ್ತು. ನಾನು ತಲೆ ಸ್ನಾನ ಮಾಡಬೇಕಿತ್ತು. ಅವರಿಬ್ಬರಿಗೂ ತಲೆ ಸ್ನಾನ ಮಾಡಿಸಿ ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡಕತ್ತೀನಿ. ಹಿಂದಿನ ದಿವಸ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ನಿ. ಅದಕ್ಕೋಸ್ಕರ ಇವಾಗ ಬರೀ ಹೂ ಹಾಕಿ ನಾನು ಪೂಜೆ ಮಾಡಕತ್ತೀನಿ ನೋಡ್ರಿ. ಒಂದು ವೈಟ್ ಕಲರ್ ಚೂಡಿದಾರ್ ಹಾಕೊಂಡಿದ್ದೆ ನಾನು. ಭಾಳ ದಿವಸ ಅಲ್ಲ, ಭಾಳ ವರ್ಷ ಆಯಿತು ಈ ಡ್ರೆಸ್ ಹಾಕೊಂಡೆ. ನಾನು ಹಾಕೊಂಡೇ ಇರಲಿಲ್ಲ. ಇದು ಯಾವಾಗ ಸ್ಟಿಚ್ ಮಾಡಿಸಿದ್ದಂದ್ರೆ ಸಾನ್ವಿ ಹುಟ್ಟಿದಾದ್ಮೇಲೆ ಡೆಲಿವರಿ ಆಗಿ 5 ಮಂತ್ಸ್ಗೇನು 8 ಮಂತ್ಸಿಗೇನೋ ಹೊಲಿಸಿದ್ದಿದ್ದು. ಮೈಸೂರಿಗೆ ಬರಕತ್ತಿದ್ದು ನಾನು ಅವಾಗ ಹೊಲಿಸಿರೋಂಥ ಬಟ್ಟೆ ಅದು. ಮಧ್ಯದಲ್ಲಿ ನಾನು ಸ್ವಲ್ಪ ಜಾಸ್ತಿ ದಪ್ಪಾಗಿದ್ನಿ. ಅವಾಗ ಆ ಬಟ್ಟೆ ನನಗೆ ಆಗ್ತಾ ಇರಲಿಲ್ಲ. ನಾನು ಹಂಗೆ ಇಟ್ಬಿಟ್ಟಿದ್ನಿ ಅದನ್ನ. ಅಷ್ಟು ಚೆನ್ನಾಗಿರೋ ಬಟ್ಟೆ ಬೇರೆದವ್ರಿಗೆ ಯಾಕೆ ಕೊಡೋದು ಅಂತೇಳಿ ಹಂಗೆ ಇಟ್ಕೊಂಡ್ಬಿಟ್ಟು ಸುಮಾರು ಬಟ್ಟೆ ಕೊಟ್ನಿ. ಆದ್ರೆ ಇವೆಲ್ಲ ನಾನು ಭಾಳ ಇಷ್ಟಪಟ್ಟು ತೊಗೊಂಡಿರೋವಂಥ ಬಟ್ಟೆ. ಅದಕ್ಕೋಸ್ಕರ ಅವನ್ನೆಲ್ಲ ಹಂಗೆ ಇಟ್ಕೊಂಡಿದ್ದಿ. ಇವಾಗ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೇನಲ್ಲ, ಹಾಗಾಗಿ ಆ ಬಟ್ಟೆ ಎಲ್ಲ ನನಗೆ ಇವಾಗ ಬರಾಕತ್ತಾವ ನೋಡ್ರಿ. ಇವತ್ತು ಆ ಬಟ್ಟೆ ಹಾಕ್ಕೊಂಡೇನೆ. ಸಾನ್ವಿಗೆ ಮತ್ತು ಅದಿತಿಗೆ ಇಬ್ಬರಿಗೂ ವಿಶಾಲ್ ಮಾರ್ಟಿಂದ ಬಟ್ಟೆ ತೊಗೊಂಡು ಬಂದಿದ್ನಲ್ಲ, ಅವನ್ನ ಹಾಕಿನಿ. ಸಂಜೆ ಮುಂದೆ ಸೆಲೆಬ್ರೇಷನ್ ಮಾಡುವಾಗೂ ಇವನ್ನ ಹಾಕಬೇಕಿತ್ತು. ಈಗ ಬರೀ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಹಾಕೊಂಡು ಹೋದ್ರಾತಂತೇಳಿ ಅವ್ರಿಗೆ ಅದ ಬಟ್ಟೆ ಹಾಕಿನಿ. ಒಂದೆರಡು ಫೋಟೋ ತೆಗೆದ್ನಿ. ಹಂಗೆ ರೀಲ್ಸ್ ಮಾಡ್ತಾನೆ, ಆದರೆ ಇವ್ರೇನು ಸರಿಯಾಗಿ ಮಾಡಲಿಲ್ಲ. ಒಂದು ಸ್ವಲ್ಪ ಹಂಗೆ ವೀಡಿಯೋಸ್ ಮಾಡ್ಕೊಂಡು ನೋಡ್ರಿ ಇಬ್ಬರಿಗೂ ಹೇರ್ ಸ್ಟೈಲ್ ಮಾಡಿದ್ದೀನಿ ಎಷ್ಟು ನೀಟಾಗಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನಾಷ್ಟಾನು ಇವತ್ತು ಮನೆಯಾಗೇನು ಮಾಡಿರಲಿಲ್ಲ. ನಮ್ಮ ಮನೆಯವರ ನಾಷ್ಟಾನು ಹೊರಗಡೆನ ಮಾಡೋನು, ಮನೆಯಾಗೇನು ಮಾಡಬೇಡ ಅಂತೇಳಿದ್ರು. ಅದಕ್ಕೋಸ್ಕರ ಬರೀ ಸ್ನಾನ, ಪೂಜೆ, ಮನೆ ಕ್ಲೀನಿಂಗು ಇಷ್ಟ ಆಗಿತ್ತು. ಇವಾಗ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೊಂಟೇವಿ ನೋಡ್ರಿ. ಇಲ್ಲೇ ನಮ್ಮ ಮನೆ ಹತ್ರ ಹನುಮಪ್ಪನ ಗುಡಿ ಐತಿ, ಅಲ್ಲಿ ಹೊಂಟೇವಿ. ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ ಹೊರಗಡೆನ ನಾಷ್ಟ ಮಾಡಿರಾತಂತೇಳಿ ನಾಷ್ಟಾದ ಏನು ಮಾಡಿರಲಿಲ್ಲ ನೋಡ್ರಿ. ಬರೀ ನಾನು ಚಹಾ ಕುಡ್ದಿದ್ನಿ, ಆಮೇಲೆ ಅವ್ರಿಗೆ ಜ್ಯೂಸ್ ಮಾಡಿಕೊಟ್ಟಿದ್ನಿ. ಅವರಷ್ಟು ಜ್ಯೂಸ್ ಕುಡಿದು ಬರಕತ್ತಿದ್ರು. ಈಗ ಅಷ್ಟರ ರೆಡಿಯಾಗಿ ಹನುಮಪ್ಪನ ಗುಡಿ ಮತ್ತು ಶನಿ ಮಹಾತ್ಮ ದೇವಸ್ಥಾನ ಐತಿ, ಅಲ್ಲಿಗೆ ಹೋಗಿ ಬಂದ್ರಾತಂತೇಳಿ ಬೈಕ್ ಮೇಲೆ ಹೊಂಟೇವಿ ನೋಡ್ರಿ. ಬಿಸಿಲು ಭಾಳ ಐತಿ. ಬೆಳಗ್ಗೆ ಇನ್ನೂ 9:30 9:45 ಆಗೈತಿ. ಆದರೂ ನೋಡ್ರಿ ಎಷ್ಟು ಬಿಸಿಲು ಬಂದದಂತೇಳಿ. ಸಾನ್ವಿ ಮುಂದೆ ಕೂತಿದ್ಲು, ನಾನು ಅದಿತಿ ಹಿಂದೆ ಕೂತ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ನಮಸ್ಕಾರ ಮಾಡ್ಕೊಂಡಿವಿ. ಅಲ್ಲೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲಿಲ್ಲ. ಹಂಗೆ ಬೇಗ ಬೇಗ ಹೊರಗಡೆನ ನಮಸ್ಕಾರ ಮಾಡ್ಕೊಂಡಿವಿ. ದೇವಸ್ಥಾನ ಇದೆ, ನನ್ನ ಮಪ್ಪಂದು ಭಾಳ ದೊಡ್ಡದೇನಿಲ್ಲ, ಸಣ್ಣದೈತಿ. ಅಲ್ಲೇನ ನಮಸ್ಕಾರ ಮಾಡಿಕೊಂಡು ಸುತ್ತ ಹಾಕ್ಕೊಂಡು ಇವಾಗ ಒಂದು ಚೂರು ಮುಂದೆ ಬಂದ್ರೆ ಅಲ್ಲೇ ಶನಿ ಮಹಾತ್ಮ ದೇವಸ್ಥಾನ ಐತಿ, ಅಲ್ಲೇನೋ ನಮಸ್ಕಾರ ಮಾಡ್ಕೊಂಡು ಬಂದೀವಿ ನಾವು. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ಹಾಗಾಗಿ ಅಷ್ಟೊಂದು ಸರಿಯಾಗಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ನಾವೆಲ್ಲ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಒಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ನಿ. ಇವಾಗ ಇಲ್ಲೂ ನಮಸ್ಕಾರ ಮಾಡಿಕೊಂಡು ಇವಾಗ ಹೋಟೆಲ್ಗೆ ಕೊಂಟೇವು ನೋಡ್ರಿ ನಾವು. ಇವು ದೇವಸ್ಥಾನ ನಡ್ಕೊತ ಹೋಗ್ಬೋದು, ಅಷ್ಟು ಹತ್ತಿರ ಅದಾವು. ಇನ್ನು ದೂರ ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗಕ್ಕೆ ಲೇಟ್ ಆಗತ್ತಂತೇಳಿ ನಾವು ಇಲ್ಲೇ ಹತ್ತಿರ ಇರೋ ದೇವಸ್ಥಾನಕ್ಕನ ಹೋಗಿ ಇವಾಗ ಒಂದು ಹೊಸ ಹೋಟೆಲ್ಗೆ ಹೊಂಟೇವಿ ನೋಡ್ರಿ. ನಾವು ಯಾವಾಗಲೂ ಕೃಷ್ಣಲೀಲಾ ಗ್ರ್ಯಾಂಡ್ಗೆ ಹೋಗಿದ್ದು. ಇದು ಯಾವುದೋ ನೀವು ಉಡುಪಿ ಕೃಷ್ಣ ಅಂತೇನೋ ಒಂದು ಹೊಸದ ಹೋಟೆಲ್ ಶುರುವಾಗಿತ್ತು ನಮ್ಮ ಮನೆ ಹತ್ರ. ಅದ್ರದ್ದು ನೇಮ್ ಅಷ್ಟೊಂದು ಸರಿಯಾಗಿ ಇವಾಗ ನೆನಪಿಲ್ಲ, ಮರ್ತೇನೆ ನಾನು. ಆ ಹೋಟೆಲ್ಗೆ ಹೋಗಿದ್ದೀವಿ, ನೋಡೋಣ ಅಷ್ಟೇ ಟೇಸ್ಟ್ ಹೆಂಗಿರ್ತತಿ ಈ ಹೋಟೆಲ್ದಾಗ ಅಂತೇಳಿ. ಅದು ಭಾರಿ ಮಸ್ತ್ ಇತ್ತು ನೋಡ್ರಿ, ನನಗಂತೂ ಇಷ್ಟ ಆಯಿತು. ಮತ್ತು ಹೋಟೆಲು ಅಷ್ಟೇ ಸಿಕ್ಕಾಪಟ್ಟೆ ಕ್ಲೀನಾಗೈತಿ, ಹೊಸದಲ್ಲ ಇನ್ನು, ಹಂಗಾಗಿ ನೀಟಾಗೈತಿ, ಭಾಳ ಚಂದ ಇತ್ತು. ನಾವು ಮೇಲ್ಗಡೆ ಹೋಗಿದ್ದೀವಿ. ಕೆಳಗಡೆ ಎಲ್ಲ ಸೆಲ್ಫ್ ಸರ್ವಿಸ್ ಐತಿ, ಮೇಲ್ಗಡೆ
ಸರ್ವಿಸ್ ಹಾಲ್ ಐತಿ ಅಲ್ಲಿಗೆ ಹೋಗಿದ್ದೀವಿ ನಾವು ಮೇಲ್ಗಡೆ. ಸಾನ್ವಿ ಪುರಿ ತಿಂತಾನಂದ್ಲು, ಆಮೇಲೆ ಅದಿತಿ ದೋಸೆ, ನಾನು ನಮ್ಮ ಮನೆಯವ್ರು ಇಡ್ಲಿ ವಡ ಹೇಳಿದ್ದೀವಿ. ಅದ ಬರೋವರೆಗೂ ಅಂತೇಳಿ ಕುತ್ಕೊಂಡಿದ್ದೀವಿ. ಹಂಗೆ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡು ಮಕ್ಕಳದೆಲ್ಲ ಫೋಟೋ ತೆಕ್ಕೊಂಡು ಭಾಳ ಚಂದ ಇತ್ತು ಹೋಟೆಲು. ಫೋಟೋ ಗಿಟ ಎಲ್ಲ ತೆಕ್ಕೊಂಡು ನಾವು ಸ್ವಲ್ಪ ಒಂದು 10 ನಿಮಿಷ ಟೈಮ್ ಪಾಸ್ ಮಾಡ್ಬಿಡ್ಕ ನಾಷ್ಟ ಬಂತು ನೋಡ್ರಿ. ಸಾನ್ವಿ ಪುರಿ ತೊಗೊಂಡಾಳು, ಕರೆ ಹಾಕಿ ಅಷ್ಟು ತಿನ್ನಲಿಲ್ಲ, ಒಂದೇ ಒಂದು ಪುರಿ ತಿಂದ್ಲು. ನಾನು ಇಡ್ಲಿ ವಡ, ನಮ್ಮ ಮನೆಯವರು ಇಡ್ಲಿ ವಡ, ಅದಿತಿ ದೋಸೆ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದೀವಿ. ನಾವು 3 ಜನ ಬೇಗ ಮುಗಿಸ್ಕೊಂಡಿವಿ. ಆದ್ರೆ ಅದಿತಿ ಇನ್ನೂ ತಿನ್ನಕತ್ತಿದ್ಲು ನೋಡ್ರಿ. ಆಕಿ ತಿನ್ನೋವರೆಗೂ ವೇಟ್ ಮಾಡಿದ್ದೀವಿ. ಮತ್ತು ಹಂಗೆ ಜ್ಯೂಸ್ ಹೇಳಿದ್ದೀವಿ, ಮ್ಯಾಂಗೋ ಜ್ಯೂಸ್ ಹೇಳಿದ್ದೀವಿ ನೋಡ್ರಿ. ನಾವು 3 ಮಂದಿ ಮ್ಯಾಂಗೋ ಜ್ಯೂಸ್ ತೊಗೊಂಡಿದ್ದೀವಿ. ನಮ್ಮ ಮನೆಯವರು ಲೆಮನ್ ಜ್ಯೂಸ್ ತೊಗೊಂಡಿದ್ರು. ಮ್ಯಾಂಗೋ ಜ್ಯೂಸ್ ಅಂತೂ ಅಗದಿ ಮಸ್ತಾಗಿ ಇತ್ತು, ಕುಡ್ದೀವಿ. ಮ್ಯಾಂಗೋ ಮಿಲ್ಕ್ ಶೇಕ್ ಇದೆ, ಕುಡಿದು ನಾವು ವಾಪಸ್ ಮನೆಗೆ ಹೋದೀವಿ. ಮನೆಗೆ ಹೋದ್ಮೇಲೆ ಹಂಗೆ ಮಲ್ಕೊಂಡ್ಬಿಟ್ಟಿವಿ. ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ಸಂಜೆ ಮುಂದೆ ನೋಡ್ರಿ ಒಂದು 5 ಗಂಟೆ ಆಗಿತ್ತು. ಆವಾಗ ನಾನು ಡೆಕೋರೇಷನ್ನ ಶುರು ಮಾಡೀನಿ. ಮಧ್ಯಾಹ್ನ ಅಲ್ಲಿಂದ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿವಿ. ಊಟ ಅಷ್ಟು ಮಾಡಿದವ್ರೆ, ಏನೂ ಮಾಡೋಕ್ಕೆ ಹೋಗಲಿಲ್ಲ, ವಿಡಿಯೋನೂ ಮಾಡಲಿಲ್ಲ. ನಾನು ಸಂಜೆ ಮುಂದೆ ಎದ್ದು ಮತ್ತೆ ಇನ್ನು ಸೆಲೆಬ್ರೇಷನ್ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡೆಕೋರೇಷನ್ ಮಾಡಿರತ್ತಂತೇಳಿ 5 ಗಂಟೆಗೆ ನಾನು ಶುರು ಮಾಡ್ಕೊಂಡಿದ್ನಿ. ಬಲೂನ್ ಎಲ್ಲ ಊದಿಸಿ ಇಟ್ಕೊಳಕತ್ತಿದ್ನಿ. ನಾನು ಈ ವರ್ಷ ಏನೂ ತಂದಿಲ್ಲ ನೋಡ್ರಿ ಬಲೂನ್, ಅದು ಎಲ್ಲ ಲಾಸ್ಟ್ ಇಯರ್ ತಂದಿದ್ದು ಇದ್ದು ಅವನ್ನ ಯೂಸ್ ಮಾಡ್ಕೊಳಕತ್ತೀನಿ. ಹೋದ ವರ್ಷ ಅಂತೂ ಭಾಳ ಬಲೂನ್ ತೊಗೊಂಡು ಬಂದಿದ್ದೀವಿ ನಾವು. ಅದು ಆರ್ಚ್ ಮಾಡಿದ್ದೀವಲ್ಲ, ಅಂದ್ರೆ ರೌಂಡ್ ಶೇಪ್ದು, ನಾನು ಲಾಸ್ಟ್ ಇಯರ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದಕ್ಕೆಲ್ಲ ಆಗಿ ಉಳಿದಿದ್ದು ಈ ಬಲೂನ್. ಅವನ್ನ ಇನ್ನೂ 1 ವರ್ಷ ಆದರೂ ನೋಡ್ರಿ ಹೆಂಗೆ ಇಟ್ಕೊಂಡಿದ್ದು ನಾನು. ಚಲೋ ಇದ್ದು ಇವ ಬಲೂನ, ಅವನ್ನ ಹಾಕಿ ಇವತ್ತು ಡೆಕೋರೇಷನ್ ಮಾಡತ್ತೀನಿ. ಭಾಳ ಗ್ರ್ಯಾಂಡಾಗಿ ಏನು ಮಾಡತ್ತಿರ್ಲಿಲ್ಲಲ್ಲ, ಸ್ವಲ್ಪ ಮಾಡಕತ್ತಿದ್ದೀವಿ. ಅದಕ್ಕೋಸ್ಕರ ಅವನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾ ಏನೂ ತರಕ್ಕೆ ಹೋಗಲಿಲ್ಲ. ಬಲೂನ್ ಎಲ್ಲ ಮೊದಲು ಬ್ಲೋ ಮಾಡಿ ಇಟ್ಕೊಂಡು ನಮ್ಮ ಮನೆಯವ್ರು ಹಂಗೆ ಮತ್ತವರು ರೆಡಿಯಾಗಿ ಕೇಕ್ ತೊಗೊಂಡು ಬರಕ್ಕೆ ಹೋಗ್ಕಿನ ಅಂತೇಳಿ ಅವರು ಹೋಗಕತ್ತಿದ್ರು. ಕೇಕನ್ನು ಅಷ್ಟೇ ನಾವು ವರ್ಷ ಕಸ್ಟಮೈಸ್ ಮಾಡಿ ಮಾಡಿಸ್ತಿದ್ದೀವಿ. ಆದ್ರೆ ಈ ಸರಿ ನಾವು ಒಂದು 2 kg ಅಷ್ಟೇ ಕೇಕ್ ತಂದಿದ್ದೀವಿ ಅಂತ ಅನಿಸ್ತತಿ, ಜಾಸ್ತಿ ತಂದಿರಲಿಲ್ಲ. ಕಸ್ಟಮೈಸು ಮಾಡಿಸಿರ್ಲಿಲ್ಲ. ಸುಮ್ಮನೆ ಹಂಗೆ ಅಂಗಡಿ ಒಳಗೆ ತೊಗೊಂಡು ಬಂದುಬಿಡ್ರಿ ಯಾವ್ದು ಚಲೋ ಇರ್ತದೆ ಅಂತೇಳಿ ಹೇಳಿದ್ನಿ. ಹಂಗೆ ಕೇಕನ್ನು ಅವ್ರು ಆರ್ಡ್ರ್ ಕೊಟ್ಟು ಬಂದಿದ್ರು, ಬೆಳಗ್ಗೆನ ತೊಗೊಂಡು ಬರ್ತೇನೆ ಅಂತೇಳಿ ಅವರು ಹೋದರು. ಈಗ ನಾ ಒಬ್ಬಕ್ಕೆ ಡೆಕೋರೇಷನ್ ಮಾಡತ್ತೇನೆ ನೋಡ್ರಿ. ಸ್ನಿಗ್ಧ ಮತ್ತು ಸಾನ್ವಿ, ಅದಿತಿ 3 ಜನ ಇದ್ದರು. ಕೈಯಾಗ ಏನಾರ ಕೊಡೋದು ಇದ್ರೆ ಅವರು ಕೊಡಕತ್ತಿದ್ರು. ಬಲೂನ್ ಎಲ್ಲ ನಾನು ಬ್ಲೋ ಮಾಡಿ ಎಲ್ಲನೂ ಇಟ್ಕೊಂಡು ಈಗ ಅಂಟ್ಸಕತ್ತೀನಿ ನೋಡ್ರಿ. ಇದು ಗೋಲ್ಡ್ ಕಲರ್ದು ಏನು ಪೇಪರ್ ಐತಲ್ಲ, ಇವಾಗ 2 ಬೇಕಿತ್ತು, ಕರೆ ಪ್ಯಾಕೆಟ್ ಒಳಗೆ ಒಂದೇ ಇತ್ತು, ಇನ್ನೇನು ಒಂದು ಮತ್ತೆ ತರೋದು ಅಂತೇಳಿ ಅಷ್ಟೇ ನಾನು ಅಂಟಿಸ್ಬಿಟ್ನೇನ. ಹೋದ ವರ್ಷದ ಏನಾಗಿದ್ದು ಅಂದ್ರೆ ಅವು ಕೀಳಬೇಕಾದ್ರೆ ಎಲ್ಲ ಹರಿದ್ಬಿಟ್ಟಿದ್ದು, ಅವನ್ನೆಲ್ಲ ಬಿಸಾಕ್ಬಿಟ್ಟಿದ್ನಿ. ಇದೊಂದು ಹೊಸದಿತ್ತು, ಅದನ್ನು ನಾನು ಅಂಟಿಸೀನಿ. ಹಂಗೆ ಹ್ಯಾಪಿ ಬರ್ಡೇದೊಂದು ಬರ್ತೈತಲ್ಲ ನೇಮು, ಅದನ್ನು ಅಷ್ಟೇ ಥರದ್ದು ಅವರ ಥ್ರೆಡ್ ಕೊಟ್ಟಿರ್ತಾರೋ ಅದ್ರೊಳಗೆ ಹಾಕಿ ಅದನ್ನು ಫಸ್ಟ್ ಸ್ಟಿಕ್ ಮಾಡೀನಿ. ಆಮೇಲೆ ಸುತ್ತ ಎಲ್ಲ ಬಲೂನ್ ಎಲ್ಲ ಅಂಟಿಸ್ಬಿಟ್ಟು ನೋಡ್ರಿ, ಸಿಂಪಲ್ ಆಗಿರುವಂಥ ಒಂದು ಬ್ಯಾಕ್ಗ್ರೌಂಡ್ ಡಿಸೈನ್ನ ನಾನು ಮಾಡೀನಿ ನೋಡ್ರಿ. ನಮ್ಮ ಮನೆಯವ್ರು ಬೇಗ ಬರ್ತೀನಿ ತೊಗೊಂಡು ಅಂತೇಳಿ ಹೇಳಿದವರು. ಡೆಕೋರೇಷನ್ ಎಲ್ಲ ಮುಗಿದ್ರು, ಅವ್ರು ಬಂದೇ ಇರಲಿಲ್ಲ. ಆಮೇಲೆ ಬಂದರು. ಇನ್ನೇನು ನಾವು ರೆಡಿಯಾಗಿ ಬರ್ಡೇ ಶುರು ಮಾಡ್ಬೇಕು ಅನ್ಕೊಡ್ಕ ಕರೆಂಟ್ ಹೋಗ್ಬಿಟ್ಟು ನೋಡ್ರಿ. ಆಲ್ಮೋಸ್ಟ್ ನಮ್ಮದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗ್ದಿತ್ತು, ಆವಾಗ ಕರೆಂಟ್ ಬಂದು. ಈ ವರ್ಷ ಅಂತೂ ಇದೊಂದು ಬೇಜಾರಾಯಿತು, ಕತ್ಲೊಳಗನ ನಾವು ಬರ್ಡೇನ ಮಾಡಿದ್ದೀವಿ ನೋಡ್ರಿ. ಆದರೂ ಚಲೋ ಆಯಿತು. 1-2 ಚಾರ್ಜಿಂಗ್ ಬಲ್ಬ್ ಇದ್ವಲ್ಲ ನಮ್ಮ ಮನೆ ಒಳಗೆ, ಅವನ್ನ ಹಾಕಿ ನಾವು ಹಿಂಗೆ ಲೇಟ್ ಆಕತಿ ಮಕ್ಕಳಿಗೆಲ್ಲ ಅಂತೇಳಿ ಹಂಗೆ ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ದೀವಿ. ಕೇಕ್ ಕಟ್ ಮಾಡ್ಸೋದು ಹಿಂದೆ ಡೆಕೋರೇಷನ್ ಬರೋದು ತೆಗಿರಿ. ಮತ್ತೆ ವಿಡಿಯೋದಾಗ ಕವರ್ ಮಾಡೇನಿ ನಾನು. ಬರೀ ಫೋಟೋದಾಗೆ ಇದು ಮಾಡಿಬಿಡಕ್ಕೆ ನೋಡು ಒಂದು ಕಡೆ ಎಡಿಟಿಂಗ್ ಒಂದು ವಿಡಿಯೋ ಸುಮ್ಮನೆ ಏನು ಮಾಡಬೇಕು. ಹಾಂ ಕರೆಕ್ಟ್ ಇಟ್ಟು ಬಂದ್ಬಿಡ್ದು. ಇಲ್ಲಿ ಯಾರು ಟಚ್ ಮಾಡ್ಬೇಡ್ರೆ ಸಂತಾಪ, ನೀನ ಟಚ್ ಮಾಡವ. ಬ್ಲೆಶಿ ಮತ್ತೆ ಫೋನ್ ಹೋಗ್ತತ್ ನಂದು. ನೀ ಈ ಕಡೆ ಬಂದ್ಬಿಡ. ಈಗ 500 ರೂಪಾಯಿ ಈಗ ಮಾಡ್ಬೇಡಂದ್ರು ನೀ ಈ ಕಡೆ ಬನ್ನಿ. ಈ ಕಡೆ ಬಂದ್ಬೇಡಿ ಸದ್ದಣ್ಣ. ಏನ್ ಮಾಡಕ್ ಫೋಟೋಗ್ರಾಫರ್ ಹಂಗದ ದೌಡ್ ಬರ ಕೇಕ್ ಕಟ್ ಮಾಡ್ಸೋ. ಟಿಶ್ಯೂ ಪೇಪರ್ ಈಗ ಏನಿದ್ರು ನಾ ಹೊಡಿತೇನೆ. ರಾಜ ಕೊಡ್ತಾರ ನೋಡ್ಕೊಂತಾರನೆ, ನಕ್ಕಿ ಕೊಡ್ತಾರ ನೋಡ್ಕೊಂತಾರ. ಫೋಟೋಗಳು ಹೆಂಗ್ ಹೊಡಿಬೇಕಂತ ಹೇಳ್ತಾರೆ, ನೋಡಂತೆ ನಾಳೆಯಿಂದ ಹೆಂಗ್ ಬರ್ತಾವಂತ.
ಇದಾಯ್ತನಪ್ಪ ಯಾರ ಕಡೆ ಲೆಟರ್ ಮ್ಯಾಚ್ ಮಾಡ್ಸಂದಿಟ್ಟ ನೋಡಿ ಎಲ್ಲೈತಿ 10 ಸಲ ಏನಾರ ಎದ್ದಿಲ್ರಿ ಗಟ್ರು ಎದ್ದಿಲ್ರಿ ಅದೇ ಅದ ಹಿಂದ್ ಸರ್ದಲ್ಲಿ ಹೋಗ್ತಾವ ನಾವು ಪಡ್ಡಂತ ಎರಡು ಮಾಡ್ಸ್ಬೇಕಲ್ಲ ಮಾಮ ಏ ನೀವು ಬಂದಿದ್ರೆ ನನ್ನ ವಿಡಿಯೋ ಅಲ್ಲ ಆಗತ್ತೆ ನಿನ್ ತಲೆನ ಬರ್ತತಿ ಇಲ್ಲಿ ಈಗ ಬಂದ್ಬಿಡ್ರಿ ಸಿದ್ಧ ಮತ್ತೆ ಅದ್ರಾಗ ಏನ್ರ ನಿನ್ ತಲೆ ಬಂದಿರ್ಬೇಕು ಅದ ಅಡ್ವಾನ್ಸ್ ಬಂದಿರ್ಬೋದ ಬಟ್ ಈಗ ಬರಂಗಿಲ್ಲ ಇನ್ಮೇಲೆ ನೀನು ಏನ್ ಅಟ್ರ ಹಿಡಿಯಬೇಕಂತ ಏನಿಲ್ಲ ನಮ್ಮ ಇದು ಸ್ವಲ್ಪ ಸರಿ ಕೈ ಕೈ ಬಿಡ್ರಿ ಬಿಡ್ಬಿಡು ಸಾಲು ಸಾಲು ಈ ಕಡೆ ನೋಡು. ನಾ ಹೇಳ್ರಿ ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು ಕಟ್ ಮಾಡಿಸುವ ಏ ಇನ್ನೊಂದು ಮನೆಗಿಲ್ಲ ಅಂದ್ರ ಟಚ್ ಮಾಡ್ರಿ ಇಲ್ಲೇ ಕೈ ವಿಡಿಯೋ ಮಾಡ್ಕೋಬೇಕು ನೋಡಿದ್ರೆ ವಿಡಿಯೋನು ಇದಾಗ್ಲಿಲ್ಲ ಏನಾಯ್ತು? ಸರಿ ಸಂತ ಕಡೆ ಸರಿ ಸ್ವಲ್ಪ ತಿನ್ಸ್ಬಿಡು ಎಲ್ಲ ಪ್ಲೇಟ್ ಹಾಕ್ಕೊಡು ನೋಡಿ ನೀವು ಆನ ಕೋಲ್ಡ್ ಕೇಕ್ ತಿನ್ಸ್ರೆ? ಹಾ ಪ್ಲೇಟ್ ಹಾಕಿ ಬಡಿಪ ಕೊಂಡು ಯಾರು ಸ್ಪೂನ್ ತಗೊಂಡ್ ಬಿಡ್ಲೇನ ತಡಿ ಸಾಲು ಸಣ್ಣ ಅಪ್ಪಾಜಿ ಬೇಡ ನೀ ಸಣ್ಣಕ್ಕಿದ್ದು ಅಪ್ಪಾಜಿ ತಿರ್ಸ ಅಪ್ಪಾಗ ಮ್ಯಾಲೆ ಹೇಳ್ಬೇಕಮ್ಮ ಮ್ಯಾಲೆ ಮ್ಯಾಗ ಹಾ ತಿರ್ಸು ಹಾ ನಿಂದು ಫೋಟೋ ಹೊಡ್ತಾನೆ ಆಟ ಆಟ ಇಂದ್ರ ಇನ್ನೂ ಹೊಡೆದಿಲ್ಲ ತುರ್ಕಿಳ ಬಾಯಾಗ ಏಯ್ ಇನ್ನೊಂಟ ಇಲ್ಲ ಇಲ್ಲಿ ಸಾಲು ಇನ್ನೊಂದ್ಸರಿ ಸಾಲು ಹಾಕಿಗೆಲ್ಲ ಸಾಲು ಅದು ಕೈಯಾಗ ಬರ್ವತ್ತ ಪೇಸ್ಟ್ರಿ ಹಾ ಕರೆಕ್ಟ್ ಮಾಡಿದ್ರು ನಾವು ತಿನ್ಬಾರ್ದು ಫೋಟೋ ಹೊಡಿಬೇಡ ತಿನ್ಬಾರ್ದು ಸ್ವಲ್ಪ ಫೋಟೋ ಸ್ವಲ್ಪ ಹೊಡೆದ ತಿನ್ನಿಸಿ. ಜಾಸ್ತಿ ಮತ್ತ ಹಂಗಾಗಿ ಯಾಕೆ ಅನಿಸ್ತೀನಿ ಮುಗಿತಿ ಅದು ಅಲ್ಲ ಕೊಡಿ ಸಾಲು ಮಮ್ಮಿಗೆ ಹ್ಮ್ ಸಾಲು ತಡಿ ಫ್ರೆಂಡ್ಸ್ ತಿನ್ನಿಸಿ ಐ ತಡಿವಾ ಈಗ ನೀ ಹರಿ ಕಡೆ ತಿನ್ನಿಸು ಎಲ್ಲಾರು ಹಾಕಿ ವಾಪಸ್ ತಿನ್ಸ್ಬೇಕಲ್ಲ ಪ್ಲೇಟ್ನ ಹಾಕೊಟ್ಬಿಡು ಮೇಲೆ ನಾನು ಟಿಶ್ಯೂ ಕೊಡಿ ಅಂದಿ ಬರಂಗಿಲ್ಲ ಮಮ್ಮಿಗೆ ತಿನ್ಸಮ್ಮ ಮಮ್ಮಿ ಥ್ಯಾಂಕ್ ಯು ಈ ಕಡೆ ನೋಡ್ಬೇಕು ಏ ಈ ಕಡೆ ನೋಡುವ ನೀನ್ ನೋಡಿಲ್ಲ ಇನ್ನೊಮ್ಮೆ ಅನ್ವ ಏ ಸಾಕು ಫೋಟೋ ಸಾಕು. ಹೊಡಿ. ಏ ಬೇಡ ಬೇಡ ಪ್ಲೇಟ್ನ ಹಾಕ್ರಿ ಗಬಕನ ತಿಂದು ಇನ್ನೊಮ್ಮೆ ಗಿರಕ ಏನಪ್ಪ ಮಾವ ಇಲ್ಲ ಸರಿ ಸಾನು ಇನ್ನೊಮ್ಮೆ ತಿನ್ಸ್ ಮಮ್ಮಿ ಇನ್ನೊಂದ್ ಸಲ. ತಡಿ ಅಟ್ಟಾಡ್ಕೊ ನೀ ತಿನ್ಬೇಡ ಸಾಲು ಸಾಲು ಈ ಕಡೆ ನೋಡು ಮಮ್ಮಿ ತಿನ್ಸ ಈ ನೋಡು. ಕಡೆ ಈ ಕಡೆ ನೋಡು ಸಾಲು ಅನ್ವ ನೀನ ನೋಡು ಈ ಕಡೆ ನೋಡು. ಹಾ ನೋಡಂಗ ಹಾ ಆರೋಣಿ ಎದ್ದಿಲ್ಲ ನೀ ಯಾಕೆ ತಿನ್ಲೇನಾ ತಿನ್ನ ಇನ್ನ 4 ಸಲ ತಿನ್ಸುತ್ತೆ ತಾಳಕ್ಕೆ ಜಲ್ದಿ ಒಳಗ ಒಳಗ ಇಲ್ಲಿ ನಿಮ್ ಫ್ರೆಂಡ್ಗೆಲ್ಲ ತಿನ್ಸ್ಬೇಕಮ್ಮ ಇವ್ರು ತಿನ್ಸ? ಇವ್ರಿಗೆಲ್ಲ ತಿನ್ಸ್ಬೇಕು. ಹಂಗ ತೆಗಿಯವ ಬಾಯಾಗಿಂದ ಏ, ಅವ್ರಿಗೆಲ್ಲ ತಿನ್ಬಾರ್ದೆ ತೆಗಿ ಮತ್ತೊಂದು ಗೇಟ್ ಹೋಗ್ತಾರ ಮತ್ತೆ ಅಕ್ಕಗಳಿಗೆಲ್ಲ ತಿನ್ಸ್ಬೇಕು. ತೆಗಿ 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 ಈಗ ಆಟೋ ತಿನ್ಸು. 15 ಸೆಕೆಂಡ್ ಈ ಕಡೆ ನೋಡು ಸಾಲು ಈ ಕಡೆ ನೋಡು ಗಿಫ್ಟ್ ಕೊಡೋದು ಕೊಡೋದು ಸಾಲು ಈ ಕಡೆ ನೋಡು ಅದನ್ನ ತಗೋ ಈ ಕಡೆ ನೋಡು ಹಿಂಗ್ ನೋಡ್ರಿ ಸಾಲು ಈ ಕಡೆ ನೋಡು ಅವಿ ನೋಡ್ರಿ ಕಡೆ ಅದು ಕಡೆಯಿಂದ ಕೊಡಿಸ್ಬೇಕಂತ ಗಿಫ್ಟ್ ಬುಕ್ ಮಾಡಿದ್ವಿ ಬಂದಿಲ್ಲ ದಿನ ನೀನು ಹೋಗು ನಾ ಹೊಡಿತೀನಿ ಯಾಕೆ ಗಿಫ್ಟ್ ಈ ಕಡೆ ನೋಡು ಸಲ್ಮಾನ್ ಈ ಕಡೆ ನೋಡು ಈಗ ಬಂದ್ರು ಇಟ್ಟ ತನ ಪಾಪ ಹುಡುಗರು ಗಿಫ್ಟ್ ಕೊಟ್ಟಿಗೆಲ್ಲ ಏ ಮಾವ ನೀನ್ ಹೇಳಕ್ ಹೋಗ್ಬೇಡ. ಏ ಮಾವ ಅಲ್ಲಿ ಮಾಡಿ ಹೋದವ್ರು ಏನು 3 ಗೇಟ್ ತಗದು ಎರಡು ಕೈಲಿ ಹಿಡ್ಕೊ ಅದು ಕೈಲಿ ಹಿಡ್ಕೊ ಬಿಡು ಎರಡು ಕೈ ಹೊಸ ಪಿಕ್ಕಡೆ ಬಸಾಪದ ಏನು ಖುಷಿ ಇವತ್ತು ಏ ಬಸಾಪನ ಲಕ್ಕಿ ಬಸಾಪನ ಇವತ್ತು ಲಕ್ಕಿ ಫೋಟೋಗಳು ಈಗ ಹೆಂಗ್ ಬರತ್ತಾವ ಏ ಬಸಪ್ಪನ ಇನ್ನ ಬಿಡಿ ಇಲ್ಲ ನೋಡಮ್ಮ ಅಕ್ಷರ ಏ ರಾಜಪ್ಪ ಫೋಟೋ ಮಾಡಿ
ಎಲ್ಲ ಬರ್ಡೇ ಎಲ್ಲ ಮುಗೀತು. ಇವಾಗ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೋದಿತ್ತು. ಇಷ್ಟೊತ್ತನ ಕರೆಂಟ್ ಇರಲಿಲ್ಲ, ಹಾಗಾಗಿ ಡೈರೆಕ್ಟ್ ವಾಯ್ಸನ್ನು ಹಾಕಿದ್ದು ನಾನು. ಕರೆಂಟ್ ಬಂದಮೇಲೆ ಕ್ರಿಕೆಟ್ ಶುರುವಾಗ್ಬಿಡ್ತು ನೋಡ್ರಿ. ಅವತ್ತಂತೂ ಕ್ರಿಕೆಟ್ ಇತ್ತು. ಕ್ರಿಕೆಟ್ ಶುರು ಮಾಡಿಬಿಟ್ರು ಟಿ ವಿ ಒಳಗೆ. ಇನ್ನು ಅದು ವಾಯ್ಸ್ ಬರ್ತದೆ ಅಂತೇಳಿ ಮ್ಯೂಟ್ ಮಾಡಿ ಇವಾಗ ನಾನು ಮತ್ತೆ ವಾಯ್ಸ್ ಓವರ್ ಕೊಡಾಕತ್ತೀನಿ. ಫೋಟೋಸ್ ತೆಕ್ಕೊಂಡಿವಿ ನಮ್ಮ ಮನೆಯವರು, ನಾನು, ಸಾನ್ವಿ, ಆಮೇಲೆ ಅದಿತಿ ಎಲ್ಲರೂ ಫೋಟೋ ತೆಕ್ಕೊಂಡಿವಿ. ಅವಾಗನೂ ಒಂದು ಸ್ವಲ್ಪ ತಗೊಂಡಿದ್ದೀವಿ, ಆದರೆ ಈಗ ಕರೆಂಟ್ ಬಂದಿದ್ವಲ್ಲ ಇನ್ನು ಚಂದ ಬರ್ತಾವಂತೇಳಿ ಮತ್ತೊಂದಷ್ಟು ಫೋಟೋ ತೆಕ್ಕೊಂಡು ಈಗ ಸ್ನ್ಯಾಕ್ಸ್ ಎಲ್ಲ ಕೊಟ್ರಾತ್ ಮಕ್ಕಳಿಗೆ ಅಂತೇಳಿ ತೆಗ್ಯಾಕತ್ತೀನಿ ನೋಡ್ರಿ. ಸಮೋಸ ತೊಗೊಂಡು ಬಂದಿದ್ದೀವಿ, ಹಂಗೆ ಪೊಟ್ಯಾಟೊ ಚಿಪ್ಸು, ಜ್ಯೂಸು, ಕೇಕು ಇಷ್ಟ ತರಿಸಿದ್ದೀವಿ ನೋಡ್ರಿ. ನಾನು ನಮ್ಮನ್ನ ಇಬ್ಬರು ಕೂಡಿ ಎಲ್ಲ ಹಾಕಾಕತ್ತೀವಿ. ಪ್ರತಿ ವರ್ಷ ನಾವು ಊಟ ಮಾಡಿಸ್ತೀವಿ. ಊಟ ಸ್ನ್ಯಾಕ್ಸ್ ಎರಡೂ ಇರ್ತಿತ್ತು, ಆದ್ರೆ ಈ ಸರಿ ಊಟ ಇಲ್ಲ. ಮಕ್ಕಳಿಗೆಲ್ಲ ಬರೀ ಸ್ನ್ಯಾಕ್ಸು, ನಮಗೆ ಮಾತ್ರ ಊಟ ತರಿಸ್ಕೊಂಡಿದ್ದೀವಿ ನಾವು. ಆಮೇಲೆ ಊಟ ತರಿಸ್ಕೊಂಡಿದ್ದೀವಿ. ಈಗ ಬರೀ ಸ್ನ್ಯಾಕ್ಸ್ ಅಷ್ಟೇ ನೋಡ್ರಿ. ಎಲ್ಲ ಪ್ಲೇಟ್ ಒಳಗೆ ಸಮೋಸ ಹಾಕಿ ಚಿಪ್ಸ್ ಹಾಕತ್ತೀನಿ. ಸಾಲ್ಟೆಡ್, ಖಾರ ಎರಡೂ ತರಿಸಿದ್ನಿ. ಅದ್ರ ಮಕ್ಕಳು ಖಾರ ತಿನ್ನಂಗಿಲ್ಲ ಅಂತೇಳಿ ಬರೀ ಸಾಲ್ಟ್ ಅಷ್ಟೇ ಹಾಕಿನಿ. ಇವಾಗ ಕೇಕನ್ನು ಕಟ್ ಮಾಡಿ ಮಕ್ಕಳಿಗೆ ಕೇಕ್ ಹಾಕಾಕತ್ತೀವಿ. ಹಂಗೆ ಅವ್ರಿಗೆಲ್ಲ ಕೊಟ್ಟು ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಊಟ ಬುಕ್ ಮಾಡಿರ ಆತಂತೇಳಿ ಬರೀ ಇವಾಗ ನಾವು ಸ್ನ್ಯಾಕ್ಸ್ ಅಷ್ಟೇ ತಿನ್ನಾಕತ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ತರಿಸಿರಾತಂತೇಳಿ ನೋಡ್ರಿ. ಮಕ್ಕಳಿಗೆಲ್ಲ ಇಲ್ಲಿ ರೂಮ್ನಾಗ ಫ್ಯಾನ್ ಹಚ್ಚಿ ಇಲ್ಲಿ ಕೂರಿಸಿದ್ನಿ. ಅಲ್ಲಿ ಹೊರಗಡೆ ಎಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸ್ ಕೂತ್ಕೊಂಡಿದ್ರು. ನಮ್ಮ ಅಣ್ಣನೂ ಅಲ್ಲೇ ಕೂತ್ಕೊಂಡು ಅವ್ರ ಜೋಡಿನ ತಿಂತಾನೆ ಅಂತೇಳಿ ಅವನು ಅಲ್ಲೇ ತಿನ್ನಕತ್ತ. ಇಲ್ಲಿವ್ರಿಗೂ ಹಾಕಿಕೊಟ್ಟಿದ್ನಿ ಸ್ನ್ಯಾಕ್ಸು. ಅವರು ತಿಂದರು. ತಿಂದಾದ್ಮೇಲೆ ಹಂಗೆ ಕ್ರಿಕೆಟ್ ನೋಡ್ಕೊತ ನೋಡ್ರಿ. ತಿಂದಾದ್ಮೇಲೆ ಅವರು ಹೊರಟ್ರು. ನಾನು, ನಮ್ಮಣ್ಣ, ನಮ್ಮ ಮನೆಯವರು ಅಷ್ಟೇ ಊಟ ತರಿಸ್ಕೊಂಡು ನಾವು ಮನ್ಯಾಗನ ಊಟ ಮಾಡಿದ್ದೀವಿ. ಮತ್ತು ಮಕ್ಕಳದು ಗಿಫ್ಟ್ ಎಲ್ಲ ಕೊಟ್ಟಿದ್ರಲ್ಲ ಆಕೆ ಫ್ರೆಂಡ್ಸ್, ಅದೆಲ್ಲನೂ ಅವ್ರು ಇದ್ದಾಗನೂ ಓಪನ್ ಮಾಡಿರಾತಂತೇಳಿ ಇವಾಗ ನಾನು ಓಪನ್ ಮಾಡಕತ್ತೀನಿ. ಯಾಕಂದ್ರೆ ಮಕ್ಕಳಿಗೆ ಗಿಫ್ಟ್ ಎಲ್ಲ ಓಪನ್ ಮಾಡೋದು ಅಂದ್ರೆ ಭಾಳ ಇಷ್ಟ ಆಗ್ತದೆ. ಅದಕ್ಕೋಸ್ಕರ ಅವ್ರು ಇದ್ದಾಗನೂ ಓಪನ್ ಮಾಡಿರಾತಂತೇಳಿ ಒಂದು ಎಲ್ಲ ಗಿಫ್ಟು ಓಪನ್ ಮಾಡೀನಿ. ಎಲ್ಲ ಸಾನ್ವಿಗೆ ಇಷ್ಟ ಆಗುವಂತನ ಗಿಫ್ಟ್ ಬಂದಿದ್ದು ನೋಡ್ರಿ. ಒಂದು ಡೈರಿ ಬಂದಿತ್ತು, ಅದೇನೋ ಲಾಕ್ದೈತಿ, ಲಾಕಿಂಗ್ ಸಿಸ್ಟಮ್ ರಿಯಾ ಕೊಟ್ಟಾಳದು ಅದೊಂದು. ಆಮೇಲೆ ಸ್ನಿಗ್ಧ ಕಲರಿಂಗ್ ಬುಕ್ಕು, ಕ್ರಯಾನ್ಸು, ಸ್ಕೆಚ್ ಪೆನ್ನು ಈ ಥರ ಎಲ್ಲ ಹಾಕಿ ಕೊಟ್ಟಾಳ ನೋಡ್ರಿ. ಸ್ಟಿಗ್ಧ ಕೊಟ್ಟಾಳೆ ಒಂದು ಬೋರ್ಡ್ನು ಎಲ್ಲಾನು ಒಂದೊಂದು ಓಪನ್ ಮಾಡಿದ್ದೀವಿ. ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬ ಹುಡುಗ ಇದ್ದಲ್ಲ ಸಲ್ಮಾನ್ ಅಂತೇಳಿ, ಅವ ಎಲ್ಸಾ ಡಾಲ್ ಕೊಟ್ಟ ನೋಡ್ರಿ. ಸಾನ್ವಿ ಹತ್ರ ಇದಿರಲಿಲ್ಲ, ಬಾರ್ಬಿ ಇತ್ತು, ಆದರೆ ಎಲ್ಸಾ ಇರಲಿಲ್ಲ. ಅದು ಒಂದು ಬಂದತಿ. ಆಮೇಲೆ ಮಂಜುನ ಅಂತದನ ಇದು ಕೊಟ್ಟ ನೋಡ್ರಿ, ರಾಧಾಕೃಷ್ಣ ತೊಗೊಂಬಂದು ಕೊಟ್ಟಾನ. ಹಂಗೆ ಅದ್ರ ಜೋಡಿ ಒಂದು ದೊಡ್ಡದು ಡೈರಿ ಮಿಲ್ಕ್ ಚಾಕ್ಲೇಟ್ ತಂದು ಕೊಟ್ಟಿದ್ರು. ಅವನ್ನ ನಾಳೆ ತಿನ್ನೋಂತ್ರಿ ಅಂತೇಳಿ ನಾನು ಫ್ರಿಜ್ ಒಳಗೆ ಇಟ್ಟಿದ್ನಿ. ರಾಧಾಕೃಷ್ಣ ಬಂದತ್ ನೋಡ್ರಿ. ನಮ್ಮ ಮನ್ಯಾಗ ಆಲ್ರೆಡಿ ಸಣ್ಣದೈತಿ, ಇದು ಸ್ವಲ್ಪ ದೊಡ್ಡದೈತಿ. ಆಮೇಲೆ ಬಸಪ್ಪನ ಒಂದು ಫ್ರೇಮ್ ಕೊಟ್ಟಾನ ನೋಡ್ರಿ, ಪಿಕಾಕ್ದ. ಚಂದ ಐತಿದು, ನನಗಂತೂ ಇಷ್ಟ ಆಯಿತು. ಹಂಗೆ ಎಲ್ಲನೂ ನೋಡ್ರಿ ಈ ರೀತಿ ಜೋಡಿಸಿಟ್ಟಿದ್ರು ಅವ್ರ ಹುಡುಗರೆಲ್ಲ. ಆಂಟಿ ವಿಡಿಯೋ ಮಾಡ್ಕೋರಿ ಅಂಥೇಳಿ. ಸರಿ ಆಯ್ತು ಅಂತೇಳಿ ವಿಡಿಯೋ ಎಲ್ಲ ಮಾಡ್ಕೊಂಡು ಆಲ್ರೆಡಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ರಲ್ಲ, ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೇವೆ ಅಂದರೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆಟ ಆಡಿರೋ ಹೊರಗಡೆ. ಆಟ ಆಡಿ ಆಮೇಲೆ ಮನೆಗೆ ಹೋಕ್ಕವಂತೇಳಿ ಇವಾಗ ಮಕ್ಕಳೆಲ್ಲ ಮನೆಗೆ ಹೊಂಟಾರ ನೋಡ್ರಿ. ಇನ್ನು ನಾವು ಊಟ ಮಾಡಿ ಮಲ್ಕೊಳ್ಬೇಕು. ಹಂಗೆ ಈ ಬರ್ಡೇ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡ್ರಿ. ಸಾನ್ವಿ ಬರ್ಡೇ ಹೆಂಗಾಗೈತಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಅಗ್ದಿ ಸಿಂಪಲ್ಲಾಗಿ ಮಾಡಿದ್ದೀವಿ ನಾವು ಈ ವರ್ಷ. ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.